ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಸ್ನೇಹಿತರು ಬಂದಿದ್ದಾರೆ, ಪ್ರತಿಯೊಬ್ಬರಿಗೂ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಏನು ಸರ್? ಏನಾಯ್ತು? ಹಿಂದೆ ಲೈಟ್ ಅಂತೆ. ಹಾ ಸರಿ ಸರಿ ಓಕೆ ಸರ್. ಫಸ್ಟು ಈ ಸಿನಿಮಾ ಇಲ್ಲಿ ಬರೋದಕ್ಕೆ ಸರಿ, ಎಲ್ರು ನಿಮ್ಮವ್ರೆ. ಮೊನ್ನೆ ಎಲ್ಲ ಸಿಕ್ಕಿದಾರಲ್ಲ ಇವಾಗ. ಆ್ಯಕ್ಚುಲಿ ನಿಮ್ ಮನ್ಸಿನ ಮಾತೇನಿದೆ ಹೇಳ್ಬಿಡಿ. ಏನಿಲ್ಲ ಮೇಡಮ್, ಏನಿಲ್ಲ, ಭಾಳ ಇದೆ, ಹೇಳೋಕ್ಕಾಗ್ತಾ ಇಲ್ಲ. ನಾ ಈ ಸ್ಟೇಜ್ ಮೇಲೆ ಏನಾದ್ರು ಇಲ್ಲಿ ನಿಂತಿದ್ದೀನಿ ಅಂದ್ರೆ ರಘು ಇದಕ್ಕೆ ಮೇನ್ ಕಾರಣ. ರಘು ಮತ್ತು ರಘು ತಂಡ ಎಲ್ಲರೂ ಕನಸು ಕಾಣ್ತಾರೆ, ಬಟ್ ಅದಕ್ಕೆ ಸಪೋರ್ಟ್ ಆಗಬೇಕಲ್ವಾ. ಸೊ ಇದಕ್ಕೆ ನಾನು ಬೆನ್ನೆಲುಬಾಗಿ ಅಪ್ ಟು ಸ್ಟಾರ್ಟಿಂಗ್ ನಾವು ಕತೆ ಮಾಡೋಕ್ಕಿಂತ ಮುಂಚೆಗಿಂತ ಪರಿಚಯ ರಘು, ಅಲ್ಲಿಂದ ಅಪ್ ಟು ಇಲ್ಲಿವರೆಗೆ ಏನು ಬಂದಿದ್ವಲ್ಲ ಅದಕ್ಕೆಲ್ಲ ಕಾರಣ ರಘು. ರಘು ಇಲ್ಲಾಂದ್ರೆ ಈ ಪ್ರಾಜೆಕ್ಟ್ ಆಗ್ತಿದ್ದಿಲ್ಲ. ಆಮೇಲೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನನಗೆ ಜೊತೆ ಆಗಿದ್ದು ಫಸ್ಟು ಕತೆ ಡಿಸ್ಕಷನ್ ಮಾಡ್ತಾ ಇರುವಾಗ ರಘು ಹೀರೋ ಅಂತ ಗೊತ್ತಾಯ್ತು. ಅದಾದ್ಮೇಲೆ ರಘುಗೆ ಯಾವ ಥರ ಸಿನಿಮಾ ಮಾಡಬೇಕು, ಯಾವ ಥರ ಇದು ಮಾಡ್ಬೇಕಂತ ಅಂದಾಗ ಒಂದು 4 ಕತೆ ಇದ್ವು, ಬಟ್ ನಮ್ಮ ಹತ್ರ ಆ ರೇಂಜ್ ಬಜೆಟ್ ಇದಿಲ್ಲ. ರಘು ಅವ್ರ ಟೀಮ್ ಬಂದು ಒಂದು ಮೀಡಿಯಂ ಬಜೆಟಲ್ಲಿ ಯಾವುದಾದ್ರು ಕತೆ ಇದ್ರೆ ನೋಡೋಣ ಅಂತ ಹೇಳಿದ್ರು. ಅವಾಗ ಡಿಸ್ಕಷನ್ ಮಾಡ್ತಾ ಇರುವಾಗ ರಮೇಶ್ ಅಂತ ನಮ್ಮ ಫ್ರೆಂಡ್ ಆ್ಯಕ್ಚುಲಿ 2021 ಒಂದು ಲೈನ್ ಹೇಳಿದ್ರು ಅವರು. ಕತೆ ಕೇಳಿದಾಗ ಒಂಥರ ಸ್ಪಾರ್ಕ್ ಆಗಿತ್ತು, ಇದು ಮಾಡಿರ ಚೆನ್ನಾಗಾಗುತ್ತೆ ಅಂತೇಳಿ ಒಂದ್ಸಲ ಅವರು ರಘು ಹತ್ರ ಡಿಸ್ಕಷನ್ ಮಾಡಿದ್ವಿ. ಇಲ್ಲಣ್ಣ ಕತೆ ಚೆನ್ನಾಗಿದೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ. ಅದಾದ್ಮೇಲೆ ಕತೆ ಸ್ಟಾರ್ಟ್ ಮಾಡಿದ್ವಿ, ನಾನು ರಮೇಶ್ ಕತೆ ಸ್ಟಾರ್ಟ್ ಮಾಡಿ ಸ್ಟ್ರೀಮ್ಲೇ ಇದು ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಆದಿ ಸರ್ ಅಂತೇಳಿ ಇದಕ್ಕೆ ಡೈಲಾಗ್ ಸ್ಟ್ರೀಮ್ಲೇ ಬರೆದಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ. ಅದಾದ್ಮೇಲೆ ಸ್ಕ್ರಿಪ್ಟ್ ಮುಗೀತು. ಸ್ಕ್ರಿಪ್ಟ್ ಆದಮೇಲೆ ಶೂಟಿಂಗ್ ಹೋದ್ವಿ. ಶೂಟಿಂಗ್ ಹೋದಾಗ ನಮ್ಮ ಅರುಣಣ್ಣ ಅಂತೇಳಿ ಕ್ಯಾಮ್ರಾಮ್ಯಾನು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಆರ್ಟಿಸ್ಟು ಅವ್ರ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಇದ್ದೀರಾ, ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದಾರಂತೆ. ನಾವೇನೋ ಬರ್ಕೊಂಡಿದ್ವಲ್ಲ ಆ ಕ್ಯಾರೆಕ್ಟರ್ಗೆ ಎಲ್ಲ ಆರ್ಟಿಸ್ಟು ಪ್ರತಿಯೊಬ್ಬರು ಜೀವ ತುಂಬಿದ್ದಾರೆ. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಬಂದ್ರೆ ಫಸ್ಟ್ ನಮಗೆ ಎಡಿಟ್ರ್ ಜ್ಞಾನೇಶ್ ಸರ್, ಅವ್ರ ಬಗ್ಗೆ ಹೇಳಂದ್ರೆ ಇದನ್ನೇ ಮುಗಿಯಲ್ಲ. ಅವ್ರು ಬರೀ ಎಡಿಟರ್ ಅಲ್ಲ, ನಮ್ಮ ಸಿನಿಮಾಕ್ಕೆ ಬ್ಯಾಕ್ ಬೋನ್ ಅವರು. ಅವ್ರಿಲ್ಲಾಂದ್ರೆ ಸಿನಿಮಾನು ಆಗೋದಿಲ್ಲ. ಆ ಥರ ಅವರು ಬರೀ ಸಿನಿಮಾ ಒಂದೇ ಅಲ್ಲ, ಅವ್ರು ನಮ್ಗೆ ಏನು ಒಂದು ದಾರಿ ದೀಪ ಆಗಿದ್ರು ಅವರು ಪ್ರತಿಯೊಂದು ಹಂತದಲ್ಲಿ. ಅದಾದ್ಮೇಲೆ ನಮ್ಮ ಗಗನ್ ಸರ್, ಅವ್ರ ಬಗ್ಗೆ ಕೇಳಿದ್ರ ಸಾಂಗು, ಆಮೇಲೆ BGM ಅಂತ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅದಾದ್ಮೇಲೆ ಯಾವ ಸರ್? ಹೌದು ಸರ್, ಓಕೆ ಅಂತ ಅಂದ್ರೆ ಸರ್, ರಘು ನಮ್ಮ ಫ್ರೆಂಡ್ ಸರ್, 4 ವರ್ಷದಿಂದ ಫ್ರೆಂಡ್. ಸಿನಿಮಾ ಮಾಡ್ಬೇಕಂತ ಹೊರಟಾಗ ಒಂದು 4-5 ಕತೆ ಹೇಳಿದೆವು ಸರ್. ಕತೆ ಹೇಳಿದಾಗ 4-5 ಬಜೆಟ್ ಜಾಸ್ತಿ ಇತ್ತು ಸರ್. ಬಜೆಟ್ ಜಾಸ್ತಿ ಇದ್ದಾಗ ಅಣ್ಣ ಈ ಬಜೆಟಲ್ಲಿ ಯಾವ್ದಾನ ಕತೆ ಇದ್ರೆ ನೋಡಿ ಅಂತಂದ್ರೆ, ಸೊ ಅವಾಗ ನಮ್ಮ ಫ್ರೆಂಡ್ ಹತ್ರ ಕತೆ ಇತ್ತು ಸರ್. ಲೈನ್ ಸಾಕಾಗಿತ್ತು ಸರ್. ಸೊ ಅವ್ರು ಲೈನ್ ಹೇಳಿದಾಗ ಚೆನ್ನಾಗಿತ್ತು ಸರ್, ಅವ್ರು ಓಕೆ ಅಂತ ಇದು ಮಾಡಿದ್ರು ಸರ್. ಇಲ್ಲ ಸರ್, ಇದು 13 ವರ್ಷ ಮಾಡಿದ್ದೀವಿ ಸರ್. 13 ವರ್ಷ ನಾವು ಫಸ್ಟ್ ಇದಕ್ಕೆ ಇದಾಗಿಲ್ಲ ಸರ್, ಒಂದೊಂದೇ ಇದು ಮಾಡಿ 13 ವರ್ಷಕ್ಕೆ ನಾವು ಶೂಟ್ ಹೋಗಿದ್ದು. ಹೌದು ಸರ್. ಬಜೆಟ್ ನಮ್ಮ ಇವ್ರು ಹೇಳಬೇಕು. ಎಷ್ಟಿದೆ ಸರ್? ಟ್ರೈಲರ್ ಏನು ಅನಿಸ್ತು? ಟ್ರೈಲರ್ ಏನು ಅನಿಸ್ತು ಅಂತ ಸರ್, ನಿಮ್ ಏನಾರಾಗ್ಲಿ ಸರ್, ನಿಮ್ ಬಳ್ಳಾರಿ ಕನ್ನಡ ಚೆನ್ನಾಗಿದೆ ಸರ್ ನಿಮ್ದು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಟ್ರೈಲರ್, ಚೆನ್ನಾಗಿದೆ ಅಲ್ವಾ ಸರ್ ಟ್ರೈಲರು? ಥ್ಯಾಂಕ್ ಯು. ಮೀಡಿಯಂ ಬಜೆಟ್ ಅವ್ರು ಹೇಳ್ತಾರೆ, ನಾಯಕ ನಟರು ಹೇಳ್ತಾರೆ. ನಾವು ಹೇಳೋದು ನೆಕ್ಸ್ಟ್ ನಮ್ಮ 7ನೇ ತಾರೀಕು ಸಿನಿಮಾ ರಿಲೀಸು. ಹೌದೌದು, 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ. ಡಿಸ್ಟ್ರಿಬ್ಯೂಷನ್ ಯಾರ್ದು ಹೇಳ್ತೀನಿ ಸರ್. ಹೇಳಿದೆ ರಾಮಮೂರ್ತಿ ಅಂತ ಹೇಳಿ ಸರ್. ಹೇಳ್ತೀನಿ, ನಾನು ಹೇಳ್ತೀನಿ ಸರ್. ಅದ್ರ ಬಗ್ಗೆ ಎಲ್ಲ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ನಿರ್ದೇಶಕರೇ, ಮೊದಲ ಸಿನಿಮಾ ನಿರ್ದೇಶಕ. ಥ್ಯಾಂಕ್ ಯು ಮ್ಯಾಮ್. 100 ಸಿನಿಮಾಗಳು ಮಾಡೋ ಹಾಗಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಬಾಯಾರಿಕೆಯಿಂದ ಅದೇ ಆಗಲಿ.